ಹಾಯ್, ಹೇಗಿದ್ದೀರಾ? ಆರಾಮ ನೀವು? ನಾನಂತೂ ಆರಾಮಾಗಿದ್ದೀನಿ. ಬಟ್ ಸ್ವಲ್ಪ ಕೆಮ್ಮಿದೆ, ಸೊ ವಾಯ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ಬೋದು ನಿಮಗೆ. ಕೋಲ್ಡ್ಸ್ ಆಗಿದೆ. ಏನಾಯಿತು ಗೊತ್ತಾ, ನಾನು ಯಾವುದೋ ವೀಡಿಯೋ ನೋಡ್ತಾ ಇದ್ದೆ. ವೀಡಿಯೋದಲ್ಲಿ ಅವ್ರು ಯಾರೋ ಗೊತ್ತಿಲ್ಲ, ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಆಯಿತಾ. ಅವ್ರು ಯಾವುದೋ ಪ್ಲೇಸಿಗೆ ಹೋಗಿದ್ರು. ಅದನ್ನು ನೋಡ್ಬಿಟ್ಟು ಅಯ್ಯೋ ನಾನು ಆ ಪ್ಲೇಸಿಗೆ ಹೋಗಿಲ್ಲಲ್ಲ ಅನ್ನೋ ಥಿಂಕಿಂಗ್ ಶುರು ಆಯಿತು. ಆಮೇಲೆ ನೆಕ್ಸ್ಟು ನಿಮಗೆ ಗೊತ್ತಲ್ಲ, ಒಂದೇ ಸೆಕೆಂಡ್ ಒಂದು ವೀಡಿಯೋ ಮ್ಯಾಕ್ಸಿಮಮ್ 4-5 ಸೆಕೆಂಡ್ಸ್ ನೋಡ್ತೀವಿ, ಟೆಕ್ ಅಂತೆಲ್ಲ ಚೇಂಜ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ವೀಡಿಯೋ ನೋಡಿದೆ, ಇನ್ನೊಂದು ವೀಡಿಯೋದಲ್ಲೂ ಹಾಗೆ ಅವ್ರು ಯಾರಿಗೋ ಯಾರಿಗೋ ಪ್ರಮೋಷನ್ ಆಯ್ತಂತೆ ಕೆಲಸದಲ್ಲಿ. ಅದು ನೋಡ್ಬಿಟ್ಟು ನಾನು ಕೆಲಸ ಮಾಡ್ತಿಲ್ಲ ಅನ್ನೋದು ಇದು ಶುರು ಆಯಿತು. ಬಟ್ ಮೊಬೈಲ್ ಆಫ್ ಮಾಡಿ ಅಲ್ಲಿಗೆ ನಿಲ್ಲಿಲ್ಲ. ಥಿಂಕಿಂಗ್ ತಲೆ ಒಳಗೆ ಹಾಗೆ ಸುತ್ತಾ ಇತ್ತು, ನಾನು ವೇಸ್ಟು, ನಾನು ಏನೂ ಮಾಡ್ತಾಯಿಲ್ಲ ನನ್ನ ಲೈಫಲ್ಲಿ, ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟೆಲ್ಲ ಓದಬೇಕಿತ್ತ ನಾನು ಅಂತೆಲ್ಲ ಥಿಂಕಿಂಗ್ ನನ್ನ ತಲೆಯಲ್ಲಿ ಬರೋಕ್ಕೆ ಶುರು ಆಯಿತು. ಅದು ಸಂಜೆ ತನಕನೂ ಹಾಗೇ ಇತ್ತು. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು. ಒಂದು ಸತಿ ಪಾಸ್ ಮಾಡಿದೆ. ಓಕೆ, ಏನು ನನ್ನ ತಲೆಯಲ್ಲಿ ಓಡ್ತಿದ್ದೆ, ಒಂದು ಸತಿ ಪಾಸ್ ಮಾಡೋಣ ಅನ್ನಿಸ್ತು. ಪಾಸ್ ಮಾಡಿಬಿಟ್ಟು ಹೀಗೆ ಥಿಂಕ್ ಮಾಡ್ಬೇಕಾರೆ ಅನ್ನಿಸ್ತು, ನಾನು ಯಾಕೆ ಅದು ಯಾರೋ ನನಗೆ ಗೊತ್ತಿಲ್ಲದಿರೋರ ಜೊತೆ ನಾನು ಕಂಪೇರ್ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಾಯಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ನನ್ನ ಪ್ರಕಾರ ನಾನು ಲಕ್ಸುರಿ ಆಗಿದ್ದೀನಿ. ಯಾಕಂದರೆ ನನಗೆ ಯಾವುದೇ ಟೈಮ್ ಬೌಂಡ್ ಇಲ್ಲ ಯಾವ ಕೆಲಸ ಮಾಡೋಕ್ಕೂ. ಇನ್ನೊಬ್ರು ಯಾರೋ ಬಂದು ನನಗೆ ಜೋರು ಮಾಡಲ್ಲ, ಯಾಕೆ ನೀನು ಕೆಲಸ ಇನ್ನೂ ಮಾಡಲಿಲ್ಲ ಅಂತ. ನನಗೇನು ಇಷ್ಟ ಬರುತ್ತೆ ಆ ಕೆಲಸನ ನಾನು ಶುರು ಮಾಡ್ತಾಯಿದ್ದೀನಿ. ಯೂಟ್ಯೂಬು ಅಷ್ಟೇ 4-5 ವರ್ಷದಿಂದ ಬೇಡ ಇನ್ನೊಂದಿನ ಮಾಡೋಣ ಅಂತ ಮುಂದುಡಿ ಫೈನಲಿ 1 ಮಂತಿಂದ ಕನ್ಸಿಸ್ಟೆಂಟಾಗಿ ಎವ್ರಿ ವೀಕ್ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ವೀಡಿಯೋ ಕ್ರಿಯೇಟ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು ಇದು ನನಗೆ ತುಂಬ ಇಷ್ಟ. ಹಾಗಂತ ನನಗೆ ಯಾವುದೋ ಡ್ಯಾನ್ಸ್ ಮಾಡೋದು ಇಷ್ಟ ಇಲ್ಲ. ಅದನ್ನು ಬೇಕಿರೋ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಬೋದು ನಾನು. ಬಟ್ ನನಗೆ ಅದು ಇಷ್ಟ ಇಲ್ಲ. ನಾನು ಏನು ಸಿಂಪಲಾಗಿ ಬದುಕ್ತಿದ್ದೀನಿ ಅದನ್ನೇ ವೀಡಿಯೋ ಮಾಡೋದು ನನಗೆ ಇಷ್ಟ. ನನ್ನ ಕಾಮ್ ಲೈಫ್ನ, ಇಷ್ಟು ಚೆನ್ನಾಗಿರೋ ಲೈಫ್ನ ನಾವು ಇನ್ಯಾರಿಗೋ ಕಂಪೇರ್ ಮಾಡಿಕೊಂಡು ಒಂದಿನ ವೇಸ್ಟ್ ಮಾಡಿಕೊಂಡೆ ನಾನು. ಎಷ್ಟು ಫೂಲ್ ಅನಿಸುತ್ತೆ ಗೊತ್ತಾ ಈ ಥರ ಯೋಚನೆ ಮಾಡಿದಾಗ. ಅವಶ್ಯಕತೆನೇ ಇರಲ್ಲ ಅದು. ನಾವೇ ಏನೋ ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ಅವ್ರೇನು ಅಂದ್ಕೊತಾರೆ, ಇವ್ರೇನು, ಯಾರು ಏನಾದರೂ ಅಂದ್ಕೊಳ್ಳಿ ಅಲ್ಲ, ಅದು ನಮ್ಮ ಲೈಫಿಗೆ ಮ್ಯಾಟರ್ ಆಗುತ್ತಾ? ಯಾವುದೂ ಮ್ಯಾಟರ್ ಆಗಲ್ಲ. ಆದರೂ ನಮಗೆ ಅದೇ ತಲೆಯಲ್ಲಿರುತ್ತೆ. ಏನಾದ್ರು ಮಾಡೋಕ್ಕೆ ಹೋಗೋಣ ಅಂದಾಗ ಅಯ್ಯೋ ಇವ್ರು ಏನು ಹೇಳಿಬಿಡ್ತಾರೋ, ನಾನು ಈ ಥರ ಮಾಡಿಬಿಟ್ರೆ ಅವ್ರು ಏನು ಹೇಳಿಬಿಡ್ತಾರೋ ಅಂತ. ಅವ್ರು ಏನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಅನ್ನೋದ್ರಲ್ಲೇ ನಮ್ಮ ಅರ್ಧ ಲೈಫ್ ಕಳೀತೀವಿ. ನಮ್ಮ ಖುಷಿನಂತೂ ನಮಗೆ ಕಳ್ಕೊಂಡೇ ಬಿಟ್ಟಿರ್ತೀವಿ. ಯಾಕಂದರೆ ಯಾರು ಏನು ಹೇಳ್ತಾರೆ ಅನ್ನೋ ಭಯದಲ್ಲಿ ನಮ್ಗೆ ಇಷ್ಟ ಬರೋದನ್ನೇ ನಾವು ಮಾಡೋದು ಮಾಡ್ತಿರ್ತೀವಿ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ನಮಗೇನು ಇಷ್ಟ ಬರುತ್ತೆ, ನಾವು ಹೆಂಗೆ ಬದುಕ್ತಿದ್ದೀವಿ, ಅದು ಚೆನ್ನಾಗಿದ್ದೀವಿ, ಅಥವಾ ನೀವು ಬದುಕ್ತಿರೋ ಚೆನ್ನಾಗಿಲ್ಲ ಅನಿಸ್ತಿದೆಯಾ, ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದಲ್ವಾ. ನಮಗೆ ನಾವೇ ಕಂಪೇರ್ ಮಾಡ್ಕೊಬೇಕು. ಓಕೆ, 1 ಇಯರ್ ಬ್ಯಾಕ್ ನಾನು ಹಿಂಗಿದ್ದೆ, ಈಗ ಹೆಂಗಿದ್ದೀನಿ, ಓಕೆ ನಾನು ಕಮ್ಮಿ ಆಗಿದ್ದೀನ ಅಂದರೆ ಡೌನ್ ಬಂದಿದ್ದೀನ 1 ಇಯರ್ಗಿಂತ, ಓಕೆ ಹಾಗೆಯೇ ನಾನು ಇಂಪ್ರೂವ್ ಮಾಡ್ಕೊತೀನಿ. ಯಾವ್ಯಾವ ಏರಿಯಾದಲ್ಲಿ ನಾನು ಡೌನ್ ಆಗಿದ್ದೀನಿ ಆ ಏರಿಯಾದಲ್ಲಿ ನಾನು ಇಂಪ್ರೂವ್ ಮಾಡಿಕೊಂಡು ನನ್ನ ಲೈಫ್ನ ನಾನು ಹ್ಯಾಪಿಯಾಗಿ ಕಳೆಯೋದು ಹೆಂಗೆ ಕಲಿತೀನಿ, ಇದನ್ನು ನಾವು ನೋಡ್ಕೊಬೇಕಲ್ವಾ. ಅದು ಬಿಟ್ಟು ಯಾರು ಏನೋ ಮಾಡ್ತಾರೆ ಅನ್ನೋದನ್ನು ನಾವು ಕಂಪೇರ್ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಎಷ್ಟು ಸರಿ? ನಿಮ್ಗೇನು ಅನಿಸುತ್ತೆ? ನಿಮಗೂ ಹೀಗೆ ಕಂಪೇರ್ ಮಾಡ್ಕೊತೀರಾ ಸೋಷಲ್ ಮೀಡಿಯಾ ಎಲ್ಲ ನೋಡಿದಾಗ? ನೀವು ಅದರಿಂದ ಹೆಂಗೆ ಹೊರಗೆ ಬರ್ತೀರಾ ಆ ಥರ ಥಿಂಕಿಂಗ್ ಎಲ್ಲ ಬಂದಾಗ ನಿಮಗೆ? ಗೊತ್ತಿಲ್ಲ, ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ನಿಮ್ಗೇನು ಅನಿಸಿದೆ ನನಗೆ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇನ್ನೊಂದಿನ ಯಾವತ್ತಾರು ಈ ಟಾಪಿಕ್ ಬಗ್ಗೆ ಕಂಟಿನ್ಯೂ ಮಾತಾಡೋಣ. ಇವತ್ತಿಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.